ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದಾಗಿದೆ. ಬಸ್ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿಯಿಂದ ಪ್ರೊಟೆಸ್ಟ್. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಪೊಲೀಸರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ವಾದಕ್ಕಿಳಿದಿದ್ದಾರೆ. ಪ್ರತಿಭಟನೆಯನ್ನು ತಡೆಯಲು ಬಂದ ಪೊಲೀಸರ ವಿರುದ್ಧ ಆರ್ ಅಶೋಕ್ ಅವರು ಗರಂ ಆಗಿದ್ದಾರೆ. ದೌರ್ಜನ್ಯ ಬೇಡ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ ಅಶೋಕ್ ಅವರು. ನಿನ್ನೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಸ್ ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿತು. ಆ ನಿರ್ಧಾರ ಪ್ರಕಟವಾಗ್ತಾ ಇದ್ದ ಹಾಗೆ ಈಗ ವಿಪಕ್ಷಗಳು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿವೆ. ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತೊಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ. ಬರ್ಕೊಡು. ಯಾರು ನೀನು? ಮಾರ್ತೀನ? ಆಯ್ತು, ನೋಡೋಣ. ಬರ್ಕೊಡು. ದಯವಿಟ್ಟು ಬನ್ನಿ ಸರ್. ಇದೇ ಸರ್ಕಾರ ಇರಲ್ಲ, ನಿಮ್ಮ ಹೆಸರುಗಳೆಲ್ಲ ನೋಡ್ಬಾರ್ದು. ರೈಟಿಂಗ್ ಅಲ್ಲಿ ಮಾಡಬಾರ್ದು ಅಂತ ಹೂವು ಕೊಡಬಾರ್ದು ಅಂತ ರೈಟಿಂಗ್ ಕೊಡು. ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ. ಅಪೋಸಿಷನ್ ಲೀಡರು ಮುಟ್ಟಿದ್ರೆ ಹುಷಾರ್. ನೀನು ನಿಮ್ ಇನ್ನೊಂದ್ಸಲಿ ಜನ್ಮದಲ್ಲಿ ನೆನ್ಪಿಟ್ಕೋಬೇಕು. ಹಂಗ್ ಮಾಡ್ತೀನಿ ಜನ್ಮದಲ್ಲಿ ನೆನ್ಪಿಟ್ಕೋಬೇಕು ನೀನು. ವರ್ಷ ಇನ್ ಪೂರ್ತಿ ಬೆಲೆ ಏರಿಕೆ ಮಾಡ್ತೀರಿ. ಆ ಭಗವಂತ ಬೆಲೆ ಏರಿಕೆಯನ್ನ ತಡ್ಕೊಳ್ಳುವಂಥ ಶಕ್ತಿಯನ್ನ ನಿಮಗೆ ನೀಡಲಿ 2025 ಅಂತೇಳಿ ಸಿದ್ದರಾಮಯ್ಯನವರ ಪರವಾಗಿ ನಾವು ರಾಜ್ಯದ ಜನತೆಗೆ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ದರ ಏರಿಕೆ ಖಂಡಿಸಿ ಈಗಾಗಲೇ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಇವತ್ತು ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಿಪಕ್ಷ ನಾಯಕರ ನಡುವೆ ಮಾತಿನ ಚಕಮಕಿಯಾಗಿದೆ. ಪಾಪ ಪೊಲೀಸರಾದರೂ ಏನು ಮಾಡ್ತಾರೆ ಹೇಳಿ? ಹೈಯರ್ ಆಫೀಸರಿಂದ ಅವರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ, ಅದನ್ನು ಫಾಲೋ ಮಾಡಲಿಕ್ಕೆ ಮುಂದಾಗ್ತಾರೆ. ಅವ್ರ ಮುಂದೆ ಎಷ್ಟು ಹೇಳಿದ್ರು ಕೂಡ ಏನೂ ಆಗಲ್ಲ. ಬಟ್ ಈಗ ಹೋರಾಟ ಕೂಡ ಮಾತ್ರ ಚುರುಕಾಗಿರುವಂಥದ್ದು.